ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಸಾಯಂಕಾಲದ ಅಪ್ಡೇಟ್ಸ್, ಧಮಾಕದಾರ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೇವಲ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಿಮ್ಮಿಂದ. ಸೊ ಹೊಡೆದು ಬಿಡ್ರಿ, ಸಬ್ಸ್ಕ್ರೈಬ್ ಹೊಡೆದು ಬಿಡ್ರಿ, ಒಂದು ಲೈಕ್ ಕೂಡ ಹೊಡೆದು ಬಿಡ್ರಿ. ಇದೇ ರೀತಿಯಾಗಿ IPL ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್, ರೇವ್ ಸ್ಪೋರ್ಟ್ಸ್ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂದ್ರೆ ಅವರು ಒಂದು ಟ್ವೀಟ್ ನ ಮಾಡಿದರೆ, ಒಂದು ಮೇಜರ್ ಟ್ರೇಡ್. ಆಕ್ಚುಲಿ ಈ ಒಂದು ಟ್ರೇಡ್ ಲಾಸ್ಟ್ ವೀಕ್ ವರೆಗೂ ಲೈನ್ ಅಲ್ಲಿ ಇತ್ತು, ಬಟ್ ಸಡನ್ಲಿ ಈ ಒಂದು ಟ್ರೇಡ್ ರಿಸಲ್ಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆದ್ರೆ ಯಾವ ಟ್ರೇಡು, ಯಾವ ಟೀಮ್ ಇಂದ ಟ್ರೇಡು, ಯಾವ ಪ್ಲೇಯರ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಟ್ ಆ ಒಂದು ಇನ್ಫಾರ್ಮೇಶನ್ ನಾನ್ ನಿಮಗೆ ಕೊಡ್ತೀನಿ. ಏನಪ್ಪಾ ಅಂದ್ರೆ, ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋಕೆ ಬರೋಬ್ಬರಿ 4 ಟೀಮ್ ದವರು ಲೈನ್ ಅಲ್ಲಿ ಇದ್ರು. ಒಂದು ಚೆನ್ನೈ, ಒಂದು RR, ಒಂದು KKR, ಒಂದು DC ಅವರು ಹಂಗ ಹಿಂಗ ಮಾಡಿ ನಾವು ಕೂಡ ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡಬೇಕು ಅಂತೇಳಿ ಕಾಯ್ತಾ ಇದ್ರು. ನೆಕ್ಸ್ಟ್ KKR ಕೂಡ ಮೆಜಾರಿಟಿ ಆಫ್ ದಿ ಥಿಂಗ್ಸ್ ಹಾರ್ದಿಕ್ ಪಾಂಡೆ ಅವರು ಸಾಲ್ವ್ ಮಾಡ್ತಿದ್ರು KKR ಪ್ರಾಬ್ಲಮ್. ಅವರು ಕೂಡ ಲೈನ್ ಇದ್ದಾರೆ. RR ಟೀಮು ಈ ಒಂದು ಟ್ರೇಡ್ ಇಂದ ಔಟ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಚೆನ್ನೈ ಗೊತ್ತಿರೋದೆ 99% ನನ್ನ ಪ್ರಕಾರ ಹಾರ್ದಿಕ್ ಪಾಂಡೆ ಅವರು ಚೆನ್ನಾಗಿ ಹೋಗ್ತಾರೆ. RR ಟೀಮು ಈ ಒಂದು ಟ್ರೇಡ್ ಇಂದ ಔಟ್ ಆಗಿದ್ದಾರೆ ಅಂತೇಳಿ ಇನ್ಫಾರ್ಮೇಶನ್ ಇದೆ. ಆ ಒಂದು ಇನ್ಫಾರ್ಮೇಶನ್ ರೇವ್ ಸ್ಪೋರ್ಟ್ಸ್ ಅವರು ಕೊಟ್ಟಿದ್ದಾರೆ. ಆದ್ರೆ ಯಾವ ಟೀಮ್ ಅಂತೇಳಿ ಅವರು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾನ್ ನಿಮಗೆ ಕೊಡ್ತೀನಿ. ಅದು ರಾಜಸ್ಥಾನ ರಾಯಲ್ ಟೀಮು ಅಫಿಷಿಯಲ್ ಆಗಿ ಔಟ್ ಆಗಿದ್ದಾರೆ. ಬಟ್ ಯಾವಾಗ ಬೇಕಾದ್ರೆ ಅವರು ಮತ್ತೆ ಯೂ ಟರ್ನ್ ತಗೋಬಹುದು ಗುರು, ಅದು ಮಾಡಲಿರಲಿ, ಯಾಕಂದ್ರೆ ಟ್ರೇಡ್ ಇದು. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಶನ್ ಬರ್ತದೆ, ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋಕೆ ಚೆನ್ನೈ ಸೂಪರ್ ಕಿಂಗ್ಸ್ ಕಾಯ್ತಾ ಇದ್ದಾರೆ. ಅಂದ್ರೆ ಡೆಸ್ಪರೇಟ್ಲಿ ಹಾರ್ದಿಕ್ ಪಾಂಡೆ ಅವರು ಚೆನ್ನೈಗೆ ಬೇಕು ಅಂತೇಳಿ CSK ಮ್ಯಾನೇಜ್ಮೆಂಟ್ ಕಾಯ್ತಾ ಇದ್ದಾರೆ. ಬಟ್ ಇದಕ್ಕೆಲ್ಲ ಮೇನ್ ಲೀಡರ್ ಅದು MS ಧೋನಿ ಅವರು ಅಂತ ಇನ್ಫಾರ್ಮೇಶನ್ ಬರ್ತದೆ. MSD ಅವರು ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡಲೇಬೇಕು ಅಂತ ಚೆನ್ನೈ ಮ್ಯಾನೇಜ್ಮೆಂಟ್ಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡೆ ಕೂಡ ಮೇ ಬಿ ಅವರು ಕನ್ವಿನ್ಸ್ ಮಾಡಿದ್ರೆ ಮಾಡಿರಬಹುದು. ಬಟ್ ಇಲ್ಲಿ ಮೇನ್ ಥಿಂಗ್ ಏನಪ್ಪಾ ಅಂದ್ರೆ, MSD ಅವರು ಚೆನ್ನೈಗೆ ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡಲೇಬೇಕು ಅಂತೇಳಿ ಇದು ಮೇನ್ ಕೈವಾಡ MSD ಅವ್ರದ್ದು ಅಂತ ಇನ್ಫಾರ್ಮೇಶನ್ ಇದೆ. ಒನ್ಸ್ MSD ಅವರು ಈ ಒಂದು ಟ್ರೇಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಆ ಒಂದು ಮಾಲ್ ಚೆನ್ನೈದೆ. ಡೆಫಿನೆಟ್ ಆಗಿ ಹಾರ್ದಿಕ್ ಪಾಂಡೆ MSD ಅವರು ಯಾವ ರೀತಿ ಬಾಂಡ್ ಇದೆ ಅದು ಸಪರೇಟ್ ಆಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಆಲ್ಮೋಸ್ಟ್ ಆಗುತ್ತೆ, ಬಟ್ ಕೇವಲ ಸ್ವಲ್ಪದಲ್ಲಿ ನಿಂತಿದೆ. ಬಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ, ಆಗಸ್ಟ್ 7ಕ್ಕೆ ಎಕ್ಸಾಕ್ಟ್ಲಿ ಆಗಿ ಆಗಸ್ಟ್ 7ಕ್ಕೆ ಟ್ರೇಡ್ ಕನ್ಫರ್ಮ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಯಾಕಂದ್ರೆ ಆಗಸ್ಟ್ ಫಸ್ಟ್ ವೀಕ್ 1 ಅಥವಾ 2ನೇ ಡೇಟಿಗೆ ರಿವ್ಯೂ ಮೀಟಿಂಗ್ ಇದೆ. ಈ ಒಂದು ರಿವ್ಯೂ ಮೀಟಿಂಗ್ ಅಲ್ಲಿ ಚೆನ್ನೈ ಬೋರ್ಡ್ ನಿರ್ಧಾರ ಮಾಡ್ತಾ ಇದ್ದಾರೆ. ಬಟ್ ನಮಗೆ ಆಗಸ್ಟ್ 7ರವರೆಗೆ ಈ ಒಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಿಗ್ಗೆಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಓಕೆ ಟ್ರೇಡ್ ಆಗಲಿ, ಚೆನ್ನೈಗೆ ಹಾರ್ದಿಕ್ ಪಾಂಡೆ ಬಂದ್ರೆ ಚೆನ್ನೈಗೆ ಫ್ಯಾಂಟಾಸ್ಟಿಕ್ ಟ್ರೇಡ್ ಆಗುತ್ತೆ. ಆದ್ರೆ ಕೇವಲ ನೀವು ಶಿವಮ್ ದುಬೆ, ಅನ್ಶುಲ್ ಕಂಬೋಜ್ ಅಥವಾ ಖಲೀಲ್ ಅಹಮದ್ಗೆ ಬಿಟ್ರೆ ಮಾತ್ರ, ಇಲ್ಲಪ್ಪ ನಾವು ಡೆವಾಲ್ಡೋ ಬ್ರೇವಿಸ್ಗೆ ನಾವು ಮುಂಬೈ ಇಂಡಿಯನ್ಸ್ಗೆ ಕೊಡ್ತೀವಿ ಅಂದ್ರೆ ವರ್ಸ್ಟ್ ಟ್ರೇಡ್ ಆಗೋದು ಗ್ಯಾರಂಟಿ ನನ್ನ ಪ್ರಕಾರ. ಯಾಕಪ್ಪ ಅಂದ್ರೆ CSK ಟೀಮ್ ಅಲ್ಲಿ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಒಂದು ಗನ್ ಪ್ಲೇಯರ್ ಆಗಿದಾರಪ್ಪ ಅಂದ್ರೆ ಅದು ಕೇವಲ ಡೆವಾಲ್ಡೋ ಬ್ರೇವಿಸ್ ಮಾತ್ರ. ಈ ಟೈಮ್ ಅಲ್ಲಿ ನೀವು ಅವರಿಗೆ ಬಿಟ್ರೆ, ಬೈ ಚಾನ್ಸ್ ಏನಾದ್ರು ಬಿಟ್ರೆ, ನೀವೇ ಥಿಂಕ್ ಮಾಡಿ, ನೀವೇ ಕಮೆಂಟ್ಸ್ ಮಾಡಿ, ಡೆವಾಲ್ಡೋ ಬ್ರೇವಿಸ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅಲ್ಲಿ ರೀಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್ ಯಾರಾದ್ರೂ ಇದ್ದಾರಾ ಈ ಟೈಮ್ ಅಲ್ಲಿ? ಯಾಕಂದ್ರೆ ಮಿನಿ ಆಕ್ಷನ್ ಇದೆ, ಮೆಗಾ ಆಕ್ಷನ್ ಅಲ್ಲ, ನೆಕ್ಸ್ಟ್ ಬರೋದು ಮಿನಿ ಆಕ್ಷನ್. ಈ ಒಂದು ಮಿನಿ ಆಕ್ಷನ್ ಅಲ್ಲಿ ಅಂತ ಬಿಗ್ ಪ್ಲೇಯರ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಸಿಗ್ತಾರ? ನೋ ಚಾನ್ಸ್. ನನ್ನ ಪ್ರಕಾರ ಬಹಳ ರೇರು ಸಿಗೋದು. ಟ್ರೇಡ್ ಮಾಡ್ತಾರ, ಅಲ್ಲಿ ಕೂಡ ಆಪ್ಷನ್ ಕಡಿಮೆ ಇದಾವೆ. ಮೇ ಬಿ ಏನಾದ್ರೂ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿಲ್ ಜಾಕ್ಸ್ಗೆ, ಹಾರ್ದಿಕ್ ಪಾಂಡ್ಯ ಅವರ ಸಮೇತ ವಿಲ್ ಜಾಕ್ಸ್ ಬಂದ್ರೆ ಏನೋ ಒಂದು ಆಗಬಹುದು. ಆದ್ರೂ ಒಂದು ಸೂಪರ್ ಟ್ರೇಡ್ ಅಂತೂ ಆಗಲ್ಲ ಡೆವಾಲ್ಡೋ ಬ್ರೇವಿಸ್ ಅವರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಬಿಟ್ರೆ. ಇಲ್ಲಪ್ಪ ನಮ್ಮ ಹತ್ರ ಫಾರೆಸ್ಟರ್ ಇದ್ದಾರಪ್ಪ ಅಂದ್ರೆ ಅದು ಹೆಂಗಾಗುತ್ತಪ್ಪ? IPL ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್. ಈ ಒಂದು ಟೂರ್ನಮೆಂಟ್ ಅಲ್ಲಿ ಅವರ ವರ್ತನ ಪ್ರೂವ್ ಮಾಡಿಲ್ಲ, ಹೌದಲ್ವಾ? ಈಗ ಅವರು ಬಂದ್ರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರಪ್ಪ ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಡೆವಾಲ್ಡೋ ಬ್ರೇವಿಸ್ ಬೇರೆ, ಫಾರೆಸ್ಟರೇ ಬೇರೆ, ಹೌದಲ್ವಾ? ಸೊ ನೀವೇ ಥಿಂಕ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಚೆನ್ನೈ ಸೂಪರ್ ಕಿಂಗ್ಸ್ ಡೆವಾಲ್ಡೋ ಬ್ರೇವಿಸ್ ನ ಮುಂಬೈ ಇಂಡಿಯನ್ಸ್ ಗೆ ಟ್ರೇಡ್ ಮಾಡಿದ್ರೆ
ನೀವು ಕಮೆಂಟ್ಸ್ ಮಾಡಿ. ಜವಾಲ್ಡೋ ಬ್ರೇವಿಸ್ಗೆ ಒಂದು ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಮಾಡುವಂತ ಪ್ಲೇಯರ್ ಯಾರಿದ್ದಾರೆ ಮಾರ್ಕೆಟ್ ಅಲ್ಲಿ, ಆ ಪ್ಲೇಯರ್ ಹೆಸರನ್ನ ಕಮೆಂಟ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ಪ್ಲೇಯರ್ ಹೆಸರನ್ನು ಹೇಳ್ತಾರೆ ಅಂತೇಳಿ. ಸ್ಟಿಲ್ ನಮಗೆ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಬಂದಿಲ್ಲ ಜವಾಲ್ಡೋ ಬ್ರೇವಿಸ್ ಅವರಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಗೆ ಟ್ರೇಡ್ ಮಾಡ್ತಾರೆ ಅಂತೇಳಿ. ಜಸ್ಟ್ ರಿಪೋರ್ಟ್ಸ್ ಹಿಂದೂಸ್ತಾನ್ ಟೈಮ್ಸ್ ಅವರು ನಿನ್ನೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಒಂದು ಇನ್ಫಾರ್ಮೇಶನ್ ಪ್ರಕಾರ ನಾನು ಈ ಒಂದು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ. ಸೊ ಕಮೆಂಟ್ಸ್ ಮಾಡಿ ನೋಡಮ್ಮ. ನೆಕ್ಸ್ಟ್ ಅಪ್ಡೇಟ್, ಸಾಕಷ್ಟು IPL ಫ್ಯಾನ್ಸ್ ಗೆದ್ದಿರುವಂತಹ ಒಂದೇ ಒಂದು ಕ್ವಶನ್, ಬೆನ್ ಸ್ಟೋಕ್ಸ್ ಅವರು ಹೇಗೆಪ್ಪ ನೆಕ್ಸ್ಟ್ IPL 2027 ಅಲ್ಲಿ ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಹೆಂಗ ಬರ್ತಾರ? ಯಾಕಪ್ಪ ಅಂದ್ರೆ ಅವರು ಬ್ಯಾನ್ ಆಗಿದ್ದಾರೆ, ಅಂದ್ರೆ 3 ವರ್ಷ ಬ್ಯಾನ್ ಆಗಿದ್ದಾರೆ. 2025, 2026, 2027 ಮೇ ಬಿ ಅವರು ಬಂದ್ರೆ IPL 2028 ಅಲ್ಲಿ ಬರಬೇಕು ಅಂತ ಕೆಲವೊಬ್ರು ಫ್ಯಾನ್ಸ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಕ್ಲಾರಿಟಿ ಕೊಡ್ತೀನಿ ಕೇಳ್ರಿ. ಬೆನ್ ಸ್ಟೋಕ್ಸ್ ಅವರು ಮಿನಿ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಕೇಸಿ ಆಮೇಲೆ ನಾನು ಬರಂಗಿಲ್ಲಪ್ಪ ಅಂತೇಳಿ ಅವರು ಕೈ ಎತ್ತಿಲ್ಲ. ಹಂಗಾದ್ರೆ ಮಾತ್ರ 3 ವರ್ಷ ಬ್ಯಾನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹರಿ ಬ್ರೂಕ್ ಅವ್ರದ್ದು ಅದೇ ಕೇಸ್ ಆಗಿದೆ. ಆದ್ರೆ ಬೆನ್ ಸ್ಟೋಕ್ಸ್ ಅವರು ಮೆಗಾ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಲ್ಲ, ಹೌದಲ್ವಾ? ಸೊ ಆ ಒಂದು ರೀಸನ್ ಮೇಲೆ ಅವರಿಗೆ ಬ್ಯಾನ್ ಮಾಡಿದ್ದು ಕೇವಲ 2 ವರ್ಷ. 2025, 2026 ಮುಗಿತು, ಅವರ ಬ್ಯಾನ್ ಮುಗಿತು. ಈಗ ಸ್ಟ್ರೈಟ್ ಅವೇ ಅವರು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ IPL 2027 ಅಲ್ಲಿ. ಮತ್ತು ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಕೆಲವೊಂದು IPL ನ ಫ್ರಾಂಚೈಸಿದವರು ಬೆನ್ ಸ್ಟೋಕ್ಸ್ ಅವರಿಗೆ ಕಾಂಟ್ರಾಕ್ಟ್ ಮಾಡಿದ್ದಾರೆ ರಿಜಿಸ್ಟರ್ ಮಾಡಿ ಅಂತೇಳಿ. ಇಲ್ಲಿದೆ ಮೇನ್ ಪಾಯಿಂಟ್. ಆಲ್ರೆಡಿ ಪ್ಲಾನ್ಸ್ ನ ಶುರು ಮಾಡಿದರೆ IPL ನ ಕೆಲವೊಂದು ಟೀಮ್ ದವರು ಬೆನ್ ಸ್ಟೋಕ್ಸ್ ಅವರಿಗೆ ಪಿಕ್ ಮಾಡೋಕೆ. ವಿ ಡೋಂಟ್ ನೋ ಯಾವ ಟೀಮ್ ಅಂತೇಳಿ, ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ. ಒಂದು ಕ್ಲಾರಿಟಿ ಬಂದ್ರೆ ಬೆನ್ ಸ್ಟೋಕ್ಸ್ ಅವರು ಅವೈಲೇಬಲ್ ಇದ್ದಾರೆ IPL 2027 ಅಲ್ಲಿ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಬೆನ್ ಸ್ಟೋಕ್ಸ್ ಅವರಿಗೆ. ನಾನು ಈ ಒಂದು ಮಿನಿ ಆಕ್ಷನ್ ಅಲ್ಲಿ ನನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ಬೇಕಾ ಅಥವಾ ಬೇಡ ಅಂತೇಳಿ. ಡೆಫಿನೆಟ್ ಆಗಿ ಮಾಡ್ತಾರೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದಾರೆ. ಈಗ ಅವ್ರ ಹತ್ರ ಇರೋದು ಕೇವಲ ಲೀಗ್ ಮ್ಯಾಚ್ ಮಾತ್ರ ಆಡಬೇಕಾಗಿದೆ. IPL ಗೆ ಡೆಫಿನೆಟ್ ಆಗಿ ಎಂಟ್ರಿ ಕೊಡ್ತಾರೆ. ಮಿನಿ ಆಕ್ಷನ್ ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡ್ತಾರೆ. ಡೆಫಿನೆಟ್ ಆಗಿ ಒನ್ ಆಫ್ ದಿ ಮೇನ್ ಕಂಟೆಂಡರ್, ಆ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗುದ್ರಲ್ಲಿ ನೋ ಡೌಟ್. ಯಾಕಂದ್ರೆ ಕ್ಯಾಲಿಬರ್ ಇದೆ ಗೋಸ್, ಬೆನ್ ಸ್ಟೋಕ್ಸ್ ಗೆ ಕ್ಯಾಲಿಬರ್ ಇದೆ. ವಿತ್ ದ ಬಾಲ್, ವಿತ್ ದ ಬ್ಯಾಟ್ ಇಂದ ಪರ್ಫಾರ್ಮೆನ್ಸ್ ಕೊಡುವಂತ ಕ್ಯಾಲಿಬರ್ ಬೆನ್ ಸ್ಟೋಕ್ಸ್ ಹತ್ರ ಇದೆ. ಸೊ ಯಾರೆಲ್ಲ ಕಾಯ್ತಿದಾರ ಬೆನ್ ಸ್ಟೋಕ್ಸ್ ಅವರ ಕಂಬ್ಯಾಕ್ ಗೋಸ್ಕರ, ಪರ್ಫಾರ್ಮೆನ್ಸ್ ಗೋಸ್ಕರ, ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ. ಹಾಗೆ ಬೆನ್ ಸ್ಟೋಕ್ಸ್ ಅವರು ಯಾವ ಟೀಮ್ಗೆ ಹೋಗಬಹುದು, ಯಾವ ಟೀಮ್ಗೆ ನೀಡಿದೆ ಬೆನ್ ಸ್ಟೋಕ್ಸ್ ಅವರದು, ಅದನ್ನ ಕಮೆಂಟ್ ಮಾಡಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ ಇದೆಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ನಿಮ್ಮ ಡೌಟ್ಸ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಡೌಟ್ಸ್ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಂದು. ಸಿಗೋಣ.